ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಶ್ರೀಕೂಲ ಶಾಂತೇಶ್ವರ ಮಠದ ಓಣಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮರ ನೂತನ ಭಾವಚಿತ್ರ ಹಾಗೂ ಜಯಂತಿಯನ್ನು ವೀರಶೈವ ಲಿಂಗಾಯತ ಪಂಚಮಸಾಲಿ ಯುವ ಘಟಕದಿಂದ ಅದ್ದೂರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಂಚಮಸಾಲಿ ಘಟಕದ ಅಧ್ಯಕ್ಷರಾದ ಎಚ್. ಪಂಪಣ್ಣ ಮಾತನಾಡಿ, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಡುವಲ್ಲಿ ಪ್ರಮುಖಲಾಗಿದ್ದಾಳೆ. ಈ ದಿವಸ ನಮ್ಮ ಊರಿನಲ್ಲಿ ಯುವ ಘಟಕದ ವತಿಯಿಂದ ನೂತನ ನಾಮಫಲಕ ಹಾಗೂ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಎಲ್ಲಾ ಸಮಾಜದವರ ಜೊತೆ ಹೊಂದಾಣಿಕೆಯಿಂದ ಜೀವನ ಸಾಗಿಸುತ್ತಿದ್ದೇವೆ. ನಾವೆಲ್ಲರೂ ಕಿತ್ತೂರು ರಾಣಿ ಚೆನ್ನಮ್ಮಳ ತತ್ವ ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ಹೋಗೋಣ ಎಂದು ಹೇಳಿದರು. ಯುವಕರು ಡಿಜೆ ಸಾಂಗ್ಗೆ ನೃತ್ಯ ಮಾಡುತ್ತಾ ಊರಿನ ಪ್ರಮುಖ ಬೀದಿಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಭಾವಚಿತ್ರ, ಮಠಾಧೀಶರರ ಭಾವಚಿತ್ರವನ್ನು ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಂದಂತಹ ಸಾರ್ವಜನಿಕರಿಗೆಲ್ಲ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೈ. ಡಿ. ಅಣ್ಣಪ್ಪ, ಪ್ರಶಾಂತ್ ಪಾಟೀಲ್, ಪೊಲೀಸ್ ಇಲಾಖೆಯ ಮತ್ತಿಹಳ್ಳಿ ಕೊಟ್ರೇಶ್, ವಿಜಯನಗರ ಯುವ ಘಟಕದ ಕೋಶಾಧ್ಯಕ್ಷ ಎ. ಬಿ. ಅಜಯ್, ಗ್ರಾಮ ಘಟಕದ ಅಧ್ಯಕ್ಷ ಎಚ್. ಪಂಪಣ್ಣ, ವಿ. ಎನ್. ಅಧ್ಯಕ್ಷ ಇ. ಬಸವರಾಜ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಡ್ಡಿ ಚನ್ನವೀರಪ್ಪ, ಚಂದ್ರಪ್ಪ, ಉಪಾಧ್ಯಕ್ಷ ನಂದ್ಯಮ್ಮ, ಮುಖಂಡರಾದ ಡಿ. ಮಲ್ಲಿಕಾರ್ಜುನ್, ಎ. ಬಿ. ಮಂಜುನಾಥ್ ಗೌಡ, ಎಚ್. ಚನ್ನಬಸಪ್ಪ, ಬನ್ನಿಮಟ್ಟಿ ಸಿದ್ದಪ್ಪ, ಎನ್. ನವೀನ್, ಶಾಂತಕುಮಾರ, ಎ. ಬಿ. ಜಗದೀಶ್ ಗೌಡ, ಯುವರಾಜ್, ವಕೀಲ ಕೊಟ್ರೇಶ್, ನಂದೀಶ್, ಮಲ್ಲಶೆಟ್ಟಿ ಶಿವರಾಜ್, ಚಿಕ್ಕಜ್ಜರ ಚಂದ್ರಪ್ಪ, ಗ್ರಾಮ ಘಟಕದ ಯುವಕರು, ಗ್ರಾಮಸ್ಥರು ಹಾಗೂ ಮಹಿಳೆಯರು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಬೋರ್ಡ್ ಅನ್ನ ನಾವು ನೋಡ್ತಿದ್ವಿ. ನಾವು ಏನು ಇದುವರೆಗೆ ಸಾಧಿಸಲಿಕ್ಕೆ ಆಗಿದ್ದಿಲ್ಲ. ಇವತ್ತು ಯುವ ಘಟಕದ ಹುಡುಗರು ಸಾರ್ಥಕ ಮಾಡಿ ಇದನ್ನ ಮುಂದೆ ಒಂದು ಮುನ್ನುಗ್ಗುವಂತ ದಾರಿಯನ್ನ ಆ ಹುಡುಗರು ಮಾಡಿಸ್ಕೊಟ್ಟಿದ್ದಾರೆ. ಇದರಿಂದ ಎಲ್ಲಾ ಹುಡುಗರು ನಾವು ಬೇರೆ ಸಮಾಜದ ವಿರುದ್ಧವಾಗಿ ನಾವು ಯಾವ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ. ಎಲ್ಲಾ ಸಮಾಜದರು ಕೂಡ ನಮ್ಮ ಹೊಂದಿಕೊಂಡೇನೆ ನಮ್ಮ ಸಮಾಜ ಇರತಕ್ಕಂತ ಒಂದು ಪಂಚಮಸಾಲಿ ಸಮಾಜ ಎಲ್ಲಾ ಊರುಗಳಲ್ಲಿ ಕೂಡ ಸಮಾಜವನ್ನು ಹೊಂದಿಕೊಂಡಿರ್ತಕ್ಕಂಥ ಒಂದು ಸಮಾಜ. ಇದರಿಂದ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಆ ಹುಡುಗರು ಕೂಡ ಕಷ್ಟಪಟ್ಟು ರಾತ್ರಿ ಎಲ್ಲ ಹಗಲು ಮಾಡಿ ಏನೇನೋ ಒಂದು ವ್ಯವಸ್ಥೆಯನ್ನ ಮಾಡಿ ಈ ಮಟ್ಟಕ್ಕೆ ಮಾಡಿ ಇವತ್ತು ಉದ್ಘಾಟನೆಯನ್ನ ಮಾಡಿದ್ದಾರೆ. ಆ ಉದ್ಘಾಟನೆ ಕಿತ್ತೂರು ಚೆನ್ನಮ್ಮ ಅಥವಾ ಕಿತ್ತೂರು ಚೆನ್ನಮ್ಮನ್ನ ಯಾಕೆ ಇಲ್ಲಿ ಬೋರ್ಡ್ ಮಾಡಿದ್ರು ಅನ್ನುವ ಒಂದು ಇತಿಹಾಸವನ್ನ ನೆನಪು ಮಾಡಲಿಕ್ಕೋದಕ್ಕಾಗಿನೇ ಈ ತರನಾದಂತ ಒಂದು ಹೋರಾಟಗಾರ್ತಿ ಇಡೀ ನಮ್ಮ ಬ್ರಿಟಿಷರ ವಿರುದ್ಧ. ಎಲ್ರಿಗೂ ನಮಸ್ಕಾರ. ಅಜಯ್ ಎ. ಬಿ. ವೀರಶೈವ ಲಿಂಗಾಯತ ಪಂಚಮಸಾಲಿ ಯುವ ಘಟಕದ ಕೋಶಾಧ್ಯಕ್ಷನಾಗಿ ಅರಸೀಕೆರೆಯಲ್ಲಿ ಒಂದು ಪೊಲೀಸ್ ಶಾಂತೇಶ್ವರರ ಸ್ಮರಣೆಯಿಂದ ಈ ದಿನ ಒಂದು ನೂತನ ಸ್ಟೀಲ್ ಬೋರ್ಡ್ ಹಾಗೂ 247ನೇ ಕಿತ್ತೂರು ಚೆನ್ನಮ್ಮನ ಜಯಂತಿಯನ್ನು ಇವತ್ತು ವಿಜೃಂಭಣೆಯಿಂದ ಮಾಡಿದ್ವಿ. ಈ ಸಂದರ್ಭದಲ್ಲಿ ಪ್ರಮುಖರಾದಂಥ ಒಂದು ಮುಖಂಡರು, ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಹಿರಿಯರು, ಮುಖಂಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮನ ಅತ್ಯದ್ಭುತವಾಗಿ ಯಶಸ್ವಿಯಾಗಿ ಮಾಡಿದರು. ಈ ಸಮಯದಲ್ಲಿ ನಮ್ಮ ವೈ. ಡಿ. ಅಣ್ಣಪ್ಪನವರು, ಯುವ ಘಟಕದ ಕೋಶಾಧ್ಯಕ್ಷರಾದಂತಹ ನಮ್ಮ BMS ಮಂಜುನಾಥ್ ಅವರು, ನಮ್ಮ ಪಂಚಮಸಾಲಿ ಸಮಾಜದ ಒಬ್ಬ ಪ್ರಮುಖ ಮುಖಂಡರಾದಂತಹ ಪ್ರಶಾಂತ್ ಪಾಟೀಲ್ರವರು ಹಾಗೂ ನಮ್ಮ ಎನ್. ಕೊಟ್ರೇಶ್ ಅಣ್ಣನವರು ಹಾಗೂ ಶಿವಪ್ಪ ಬಣಕರ್ರವರು ಹಾಗೂ ಮತ್ತು ನಮ್ಮ ಯುವ ಮಂಡಳಿಯ ಯುವರಾಜ್ ಅವರು ಹಾಗೂ ಇನ್ನಿತರಂಥ ಪ್ರತಿಯೊಬ್ಬ ಸರ್ವ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತ್ಯದ್ಭುತವಾಗಿ ವಿಜೃಂಭಣೆಯಿಂದ ಈ ಕಿತ್ತೂರು ಚೆನ್ನಮ್ಮನ ಜಯಂತಿ ಹಾಗೂ ನೂತನ ಸ್ಟೀಲ್ ಬೋರ್ಡನ್ನು ಮಾಡಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಈ ದಿನ ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ.